ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶಿರುವಿನಲ್ಲಿ ಮೀನಾ ದೇವಸ್ಥಾನದಿಂದ ಬರ್ತಾ ಇರ್ತಾಳೆ. ಅದೇ ಟೈಮಲ್ಲಿ ದೇವಸ್ಥಾನದಲ್ಲಿ ಕೂತಿರೋ ಒಂದು ವಯಸ್ಸಾದ ಒಂದು ಅಮ್ಮ ಕೂತ್ಕೊಂಡು ಬಾರಮ್ಮ ಇಲ್ಲಿ ಅಂತ ಹೇಳಿ ಕೂಗ್ತಾರೆ. ಏನಮ್ಮ, ಏನಾದರೂ ಬೇಕಾಯ್ತಾ, ಊಟ ಮಾಡಿದ್ರಾ ಅಂತ ಹೇಳಿ ಮೀನಾ ಕೇಳಿದಾಗ ಆ ಅಮ್ಮ ಹೇಳ್ತಾರೆ, ಇಲ್ಲಮ್ಮ, ಅಲ್ಲ ನಾನು ಯಾರಂತ ಗೊತ್ತಿಲ್ಲದೇನೆ ಊಟ ಮಾಡಿದ್ರಾ, ಏನಾದರೂ ಬೇಕಾ ಅಂತ ಕೇಳ್ತಾ ಇದೆಯಲ್ಲಮ್ಮ. ನಿನ್ನಂಥ ಒಳ್ಳೆ ಮನಸ್ಸಿನ ಹುಡುಗಿಗೆ ಆ ದೇವರು ಈ ಥರ ಮಾಡಬಾರ್ದಾಗಿತ್ತು. ನಾನು ಈ ಥರ ಹೇಳ್ತೀನಂತ ನೀನು ತಪ್ಪು ತಿಳ್ಕೊಬೇಡಮ್ಮ. ಹಾಗೆ ನೀನು ಗಾಬರಿನೂ ಕೂಡ ಆಗಬೇಡ. ನನ್ನ ಬಾಯಿಂದ ಆ ತಾಯಿ ಹೇಳಿಸ್ತಾ ಇರೋದು ಏನಂತ ಅಂದರೆ, ನಿನ್ನ ಗಂಡಂಗೆ ಆಪತ್ತಿದೆ, ಮುಂದೆ ತೊಂದರೆ ಆಗೋದಿದೆ ಅಂತ ಹೇಳಿದಾಗ ಮೀನಾ ಅಳ್ಕೊಂಡು ಹೇಳ್ತಾಳೆ, ಏನು ದೇವರೇ, ಇನ್ನು ನನ್ನ ಗಂಡ ಒಳ್ಳೆಯವರಮ್ಮ, ನನ್ನ ಗಂಡಂಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು. ನನ್ನ ದೇವರೇ, ಏನಪ್ಪ ನೀನು ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ ನೀನು ಅಂತ ಹೇಳಿ ಬೇಡ್ಕೋತಾ ಇರ್ತಾಳೆ ಮೀನಾ. ನೋಡಮ್ಮ, ಅದಕ್ಕೊಂದು ಪರಿಹಾರ ಇದೆ ಅಂತ ಹೇಳಿದಾಗ, ಅಮ್ಮ, ನಮ್ಮ ಗಂಡಂಗೆ ಒಳ್ಳೇದಾಗುತ್ತೆ ಅಂತ ಅಂದರೆ, ನಾನು ಒಳ್ಳೆ ಮನಸ್ಸಿನ ಗಂಡಂಗೆ ಒಳ್ಳೇದಾಗುತ್ತೆ ಅಂತ ಅಂದರೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಅಂತ ಹೇಳಿ ಮೀನಾ ಹೇಳಿದಾಗ, ಅದೇ ಅಮ್ಮ, ನೀನು ಒಳ್ಳೆಯವಳಿದ್ಯಾ, ಹಾಗಾಗಿ ಒಳ್ಳೆ ಗಂಡನೇ ಸಿಕ್ಕಿದ್ದಾನೆ, ಆದರೆ ಅದನ್ನೆಲ್ಲ ನೀನೇ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದಾಗ, ಏನು ಮಾಡಬೇಕು ಹೇಳು ಅಮ್ಮ ಅಂತ ಹೇಳಿ ಕೇಳ್ತಾಳೆ ಮೀನಾ. ಏನು ಇಲ್ಲ ಅಮ್ಮ, ನೀನು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಹೋಗು, ಯಾರಾದರೂ ಒಬ್ಬರು ನಿನಗೆ ಒಂದು ಆಶೀರ್ವಾದ ಮಾಡ್ತಾರೆ. ಅದೇನಂತ ಅಂದರೆ, ದೇವರು ನಿನಗೂ ಮತ್ತು ನಿನ್ನ ಗಂಡಂಗೂ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ಆಶೀರ್ವಾದ ಮಾಡಿದಾಗ ಆ ತೊಂದರೆ ಪರಿಹಾರ ಆಗುತ್ತೆ. ಅಲ್ಲಿವರೆಗೂ ನೀನು ಎಲ್ಲರಿಗೂ ಒಳ್ಳೆಯದೇ ಮಾಡ್ತಾ ಹೋಗು ಅಂತ ಹೇಳ್ತಾರೆ. ಸರಿ ಅಮ್ಮ, ನಾನು ಆ ಥರನೇ ಮಾಡ್ತೀನಿ ಅಂತ ಹೇಳಿದಾಗ ಮೀನಾ ಯೋಚನೆ ಮಾಡಿಕೊಂಡು ಹೇಳ್ತಾಳೆ, ಸರಿ ಅಮ್ಮ, ನಾನು ಬರ್ತೀನಿ ಅಂತೇಳಿ ಅಲ್ಲಿಂದ ಹೊರಟೋದಾಗ ಆ ಅಮ್ಮ ಅಲ್ಲೇ ಕೂತ್ಕೊಂಡು ಮೀನನ್ನ ನೋಡ್ತಾ ಇರ್ತಾರೆ. ಮೀನಾ ಹತ್ಕೊಂಡು ಯೋಚನೆ ಮಾಡಿಕೊಂಡು ಮನೆ ಹತ್ತು ಕಡೆ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯಲ್ಲಿ ಸೂರ್ಯ ಕೂತಿರ್ತಾನೆ. ಸೂರ್ಯ ಕೂತಿರುವಾಗ ಮೀನಾ ಬರ್ತಾಳೆ. ಮೀನಾ ಬಂದು, ರೀ ಇಲ್ಲೇ ಕೂತಿದ್ದೀರಾ ಅಂತ ಹೇಳಿದಾಗ, ಹೌದು ಮೀನಾ, ಏನು ಸಮಾಚಾರ ಅಂತ ಹೇಳಿದಾಗ, ಕೈಯಲ್ಲಿ ಅಂದರೆ ಪೂಜೆ ಮಾಡಿಸ್ಕೊಂಬಂದಿರೋ ಕುಂಕುಮ ಮತ್ತು ದಾರ ತರ್ತಾಳೆ. ನೀವು ಕೈ ಕೊಡಿ ಅಂತ ಹೇಳಿದಾಗ, ಏನು ಮೀನಾ ಇದು, ಈ ಥರ ಎಲ್ಲ ದಾರ ತಂದು ಕಟ್ತಾ ಇದೆಯಾ ಅಂತ ಹೇಳಿದಾಗ, ಅದೇ ರೀ, ನಾನು ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲಿ ಅಮ್ಮನ ನೋಡಿದೆ ಅಂತ ಹೇಳಿದಾಗ, ಅಮ್ಮ ನಿಮ್ಮ ಅಮ್ಮನಾ ಅಂತ ಹೇಳಿದಾಗ, ಇಲ್ಲ ರೀ, ಆ ಅಮ್ಮ ಅಲ್ಲ, ನಾನು ಹೋಗ್ತಾ ಇರುವಾಗ ಒಂದು ವಯಸ್ಸಾದ ಅಮ್ಮ ಕೂತಿದ್ರು, ಅವರು ನನಗೊಂದು ಹೇಳಿದರು ಅಂತ ಹೇಳಿದಾಗ, ಏನು ಹೇಳಿದರು ಅಂತ ಹೇಳಿ ಕೇಳ್ತಾನೆ ಸೂರ್ಯ. ರೀ, ನಿಮಗೆ ಗ್ರಹಗತಿ ಚೆನ್ನಾಗಿಲ್ವಂತೆ, ಏನೋ ಒಂದು ತೊಂದರೆ ಆಗುತ್ತಂತೆ ಅಂತ ಹೇಳಿದಾಗ ಸೂರ್ಯ ನಗ್ತಾ ಇರ್ತಾನೆ. ಯಾಕ್ರಿ ನಗ್ತಾ ಇದ್ದೀರಾ ಅಂತ ಹೇಳಿ ಮೀನಾ ಕೇಳಿದಾಗ ಸೂರ್ಯ ಹೇಳ್ತಾನೆ, ಅಲ್ಲ ಮೀನಾ, ನನಗೇನು ತೊಂದರೆ ಬರೋದು ಇದೇನು ಹೊಸ್ತಾ, ಯಾವ ತಿಂಗಳಾದರೂ ಯಾವ ವರ್ಷ ಆದರೂ ನನಗೆ ಡಿಸೈನ್ ಆಗಿ ನನಗೆ ತೊಂದರೆಗಳು ಬರ್ತಾನೆ ಇರ್ತವೆ ಅಂತ ಹೇಳಿ ಸೂರ್ಯ ಕಾಮಿಡಿ ಮಾಡ್ತಾ ಇರ್ತಾನೆ. ಮೀನಾ ಹೇಳ್ತಾಳೆ, ಹಾಗಲ್ಲ ರೀ, ಯಾಕೋ ನನಗೆ ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳಿ ಅನ್ನಿಸ್ತಾ ಇದೆ, ಅದಕ್ಕೆ ನಾನು ಎಲ್ಲ ದೇವಸ್ಥಾನದಿಂದ ಒಂದೊಂದು ದಾರನ ತಂದಿದ್ದೀನಿ, ಕೈ ಕೊಡ್ರಿ, ನಾನು ಕಟ್ತೀನಿ ಅಂತ ಹೇಳ್ತಾಳೆ ಮೀನಾ. ಸೂರ್ಯ ಹೇಳ್ತಾನೆ, ಅಲ್ಲ ಮೀನಾ, ಇಷ್ಟೊಂದು ದಾರ ಕಟ್ಟಿದರೆ ನನಗೆ ಸ್ವಾಮೀಜಿ ಅನ್ಕೊಂಡ್ಬಿಡ್ತಾರೆ, ಸುಮ್ಮನೆ ಇರು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ, ಹಾಗೇನೂ ಇಲ್ಲ, ಕೈ ಕೊಡ್ರಿ ಅಂತ ಹೇಳಿದಾಗ, ಅಯ್ಯೋ ಮೀನಾ, ನನಗೆ ಬೇಡ ಅಂತ ಹೇಳ್ತಾ ಇಲ್ವಾ ಅಂತ ಹೇಳ್ತಾನೆ ಸೂರ್ಯ. ಮೀನಾ ಹೇಳ್ತಾಳೆ, ಇದೇ ರೀ, ಇದೇ ಬೇಡ ಅನ್ನೋದು ಅಂತ ಹೇಳೋದು, ನೀವು ಈಗ ಫಸ್ಟ್ ಕೋಪ ಬಿಟ್ಟರೆ ಎಲ್ಲ ಸರಿಯಾಗುತ್ತೆ, ಅದಕ್ಕೋಸ್ಕರನೇ ನಾನು ಇದನ್ನು ಕಟ್ತಾ ಇರೋದು, ಕೈ ಕೊಡಿ ಅಂತ ಹೇಳ್ತಾಳೆ ಮೀನಾ. ಸೂರ್ಯ ಹೇಳ್ತಾನೆ, ನಾನೇನು ಕೋಪ ಮಾಡ್ಕೋಬಾರ್ದು ತಾನೆ, ಅದಕ್ಕೊಂದು ಐಡಿಯಾ ಇದೆ ಅಂತ ಹೇಳಿದಾಗ, ರೀ, ನೀವು ಕೋಪ ಮಾಡ್ಕೊಳ್ಳಲ್ಲ ಅಂತಂದರೆ ಆ ಐಡಿಯಾ ಏನಂತ ಹೇಳಿ, ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದಾಗ, ಏನೂ ಇಲ್ಲ ಮೀನಾ, ನನಗೆ ಡ್ರಿಂಕ್ಸ್ ತಂದುಕೊಡು ಸಾಕು ಅಂತ ಹೇಳಿದಾಗ ಮೀನಾ ಕೋಪ ಮಾಡ್ಕೊಂಡು ಸೂರ್ಯಗೆ ನೋಡ್ತಾ ಇರ್ತಾಳೆ. ಮೀನಾ ನೋಡೋದು ನೋಡಿ, ಹೌದು ಮೀನಾ, ನೀನು ತಂದುಕೊಡೋ ಬಾಟ್ಲನ್ನ ನಾನು ಕುಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತೀನಿ, ಆವಾಗ ಯಾವ ಕೋಪನೂ ಇರಲ್ಲ, ಯಾವ ಜಗಳನೂ ಇರಲ್ಲ ಅಂತ ಹೇಳಿದಾಗ ಮೀನಾ ಕೋಪ ಮಾಡಿಕೊಂಡು, ಏನ್ರಿ ಹೇಳಿದ್ರಿ ನೀವು ಅಂತ ಹೇಳಿ ಓಡಾಡಿಸ್ಕೊಂಡು ಹೊಡಿತಾ ಇರ್ತಾಳೆ. ಮೀನಾ ಕೈಗೆ ದಾರ ಕಟ್ಬಿಟ್ಟು ಸೂರ್ಯಂಗೆ ಅಂದರೆ ದಿಮ್ ತಗೊಂಡು ಹೊಡಿತಾ ಇರ್ತಾಳೆ. ಮೀನಾ, ಬೇಡ ಮೀನಾ, ಬೇಡ ಮೀನಾ ಅಂತ ಹೇಳ್ತಾ ಇರುವಾಗ ಅದೇ ಟೈಮಲ್ಲಿ ಶಾಂತಿ ಹೊರಗಡೆಯಿಂದ ಬರ್ತಾಳೆ. ಹೊರಗಡೆಯಿಂದ ಬಂದು ಬಾಗಿಲು ಹತ್ರ ನಿಂತ್ಕೊಂಡಾಗ ಸೂರ್ಯ ಅಲ್ಲೇ ಹೋಗಿ ನಿಂತ್ಕೊಂಡಿರ್ತಾನೆ. ಮೀನಾ ಅದು ಅಂದರೆ ದಿಮ್ ತಗೊಂಡು ಹೊಡೆದಾಗ ಅದು ಹೋಗಿ ಶಾಂತಿಗೆ ಬೀಳುತ್ತೆ. ಶಾಂತಿಗೆ ಬಿದ್ದಾಗ ಶಾಂತಿ ಕೋಪ ಮಾಡಿಕೊಂಡು ಮೀನಾಗ ನೋಡ್ತಾ ಇರ್ತಾಳೆ. ಸೂರ್ಯ ಮೀನನ ಕಿವಿ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಬಂತು ತೊಂದರೆ ಅಂತ ಹೇಳಿದಾಗ, ಅತ್ತೆ, ನಾನು ಹೊಡಿಬೇಕು ಅಂತ ಹೊಡಿಲಿಲ್ಲ ಅಂತ ಹೇಳಿದಾಗ, ಏನೇ ತಲೆ ದಿಮ್ ತಗೊಂಡು ನನಗೆ ಹೊಡಿತೀಯ, ಎಷ್ಟು ಕೊಬ್ಬಿರ್ಬೋದು ನಿನಗೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಅಯ್ಯೋ ಅತ್ತೆ, ನೀವು ಬರ್ತೀರಂತ ಗೊತ್ತಿರಲಿಲ್ಲ, ಅದು ನಾನು ಇವ್ರಿಗೆ ಹೊಡಿಯೋಕ್ಕಂತ ಹೋದೆ, ನಿಮಗೆ ಅದು ಬಂದು ನಿಮಗೆ ಇದು ಆಯಿತು ಅಂತ ಹೇಳಿದಾಗ, ಏನೇ ಅಲ್ಲ, ಮುಖದ ಮೇಲೆ ಬಂದು ಬಿತ್ತು, ಆದರೂ ಕೂಡ ನಾನು ಹೊಡೆದೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳ್ತಾಳೆ ಶಾಂತಿ.
ಶಾಂತಿ ಹೇಳ್ತಾಳೆ, ಬಾಯಿ ಮುಚ್ಚೆ, ನನಗೆ ಹೊಡಿಬೇಕಂತ ಹೇಳಿ ತುಂಬ ದಿನದಿಂದ ಕಾಯ್ತಾ ಇದ್ದೆ ಅಂತ ಹೇಳಿ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಹೌದೌದು ನಿನಗೆ ಹೊಡಿಬೇಕಂತಾನೆ ಹೋಗಿ ಅವಳು ಕಾಯ್ತಾ ನಿಂತಿದ್ಲು ಅಂತ ಹೇಳಿದಾಗ, ಬಾಯಿ ಮುಚ್ಚು, ಅವಳು ಹೊಡಿಬೇಕಂತಾನೆ ಹೊಡೆದಿದ್ದು ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಇಲ್ಲ ಅತ್ತೆ, ಸುಮ್ಮನೆ ತಮಾಷೆಗೋಸ್ಕರ ಹೊಡಿತಾ ಇದ್ದೆ ಅಂತ ಹೇಳಿದಾಗ, ಏನೇ ತಮಾಷೆ ನಿಂತು ಅಂತ ಹೇಳಿದಾಗ, ಹೌದು ತಮಾಷೆ ಆಟ ಅಂತ ಹೇಳಿ ಹೇಳ್ತಾನೆ ಸೂರ್ಯ. ಅದೇ ಟೈಮಲ್ಲಿ ರಂಗನಾಥ್ ಅವ್ರು ಬಂದಾಗ, ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಕೇಳ್ತಾರೆ. ಬನ್ರಿ ಇಲ್ಲಿ, ಅಲ್ಲ ಇವಳು ದಿಮ್ ತಗೊಂಡು ನನ್ನ ಮುಖದ ಮೇಲೆ ಹೊಡೆದ್ಲು ಗೊತ್ತಾ ಅಂತ ಹೇಳಿದಾಗ, ಆ ಥರ ಮೀನಾ ಮಾಡಿಲ್ಲ, ಮೀನಾ ಆ ಥರ ಎಲ್ಲ ಮಾಡಲ್ವಲ್ಲ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು. ಶಾಂತಿ ಹೇಳ್ತಾಳೆ, ನೀವು ಅದೇ ಥರ ಅನ್ಕೊಳ್ಳಿ, ಅಲ್ಲ ಅವಳು ಅಯ್ಯೋ ಪಾಪ ಅನ್ನೋ ಥರ ಮುಖ ಇಟ್ಕೊಂಡು ಎಲ್ಲ ಮಾಡ್ಬಿಡ್ತಾಳೆ ಇವಳು ನಾಟಕನ ಅಂತ ಹೇಳಿ ಹೇಳ್ತಾಳೆ ಶಾಂತಿ. ಬಿದ್ದಿರೋ ದಿಮ್ನ ತಗೊಂಡು ರಂಗನಾಥ್ ಹತ್ರ ಬಂದು, ನೋಡ್ರಿ ಇದೇ ದಿಮ್ಮಿಂದ ನನಗೆ ಮುಖದ ಮೇಲೆ ಹೊಡೆದಿದ್ದು ಅಂತ ಹೇಳಿದಾಗ, ರಂಗನಾಥ್ ಅವರು ಮೀನನ ಹತ್ರ ಹೋಗ್ಬಿಟ್ಟು, ಏನಮ್ಮ ಮೀನಾ, ಏನೆಲ್ಲ ಇದೆಲ್ಲ ಏನು ಅಂತ ಕೇಳಿದಾಗ, ಅಯ್ಯೋ ಮಾವ, ನಾನು ಹೊಡಿಬೇಕಂತ ಹೊಡಿಲಿಲ್ಲ ಅಂತ ಹೇಳಿ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಇಲ್ಲಪ್ಪ, ನಾನು ಅವಳು ಏನೋ ದಿಂಬಾಟ ಆಡ್ತಾ ಇದ್ವಿ ಅದಕ್ಕೆ ಅಂತ ಹೇಳಿದಾಗ, ಏನಪ್ಪ ಅದು ದಿಂಬಾಟ ಅಂತ ಹೇಳಿದಾಗ, ಹೌದಪ್ಪ, ಅಂದರೆ ಗಂಡ ಹೆಂಡತಿ ಇಬ್ಬರು ದಿಂಬಾಟ ಆಡಿದರೆ ಪ್ರೀತಿ ಜಾಸ್ತಿ ಆಗುತ್ತಂತೆ ಅಂದಾಗ, ಹೌದಾ, ಏನೋ ಇದು ಸೂರ್ಯ ಅಂತ ಹೇಳಿ ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ನೋಡ್ದ ಶಾಂತಿ, ಕೇಳಿಸ್ಕೊಂಡ ಅಂತ ಹೇಳಿದಾಗ, ರೀ ಅವನು ನಮಗೆ ಸಮಾಧಾನ ಮಾಡೋಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ, ಅಲ್ಲ ರೀ, ನಾನು ಬಂದಾಗ್ಲೇ ನೋಡ್ಬಿಟ್ಟು ಹೊಡೆದಿರೋದು ಅಂತ ಹೇಳಿ ಹೇಳ್ತಾಳೆ ಶಾಂತಿ. ರಂಗನಾಥ್ ಅವ್ರು ಹೇಳ್ತಾರೆ, ಹಾಗೆಲ್ಲ ಮಾಡಲ್ಲ ಕಣೆ ಮೀನಾ ಅಂತ ಹೇಳಿದಾಗ, ಹೌದು ಹೌದು, ಅವಳು ಯಾಕೆ ನಿಮಗೆಲ್ಲ ಕಣ್ಣಿಗೆ ಕಾಣಿಸಲ್ಲ, ಅವಳು ತಪ್ಪು ಮಾಡೋದು ಯಾವುದು ಕಾಣಿಸಲ್ಲ ಬಿಡಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಈಗ ಅವಳು ಹೇಗೆ ನನಗೆ ಹೊಡೆದ್ಲು, ನಾನೇ ಇದು ಅದೇ ಥರ ದಿಂಬಿಂದ ಹೊಡಿತೀನಿ ನೋಡ್ತಾ ಇರಿ ಅಂತ ಹೇಳಿದಾಗ, ಶಾಂತಿ ಸುಮ್ಮನೆ ಇರು ಅಂತ ಹೇಳಿದ್ರು ಕೂಡ ಸುಮ್ಮನೆ ಇರದೆ ಆ ದಿಮ್ನ ತಗೊಂಡು ಮೀನನ ಮೇಲೆ ಅಂದರೆ ಬಿಸಾಕಂತ ಹೋಗ್ತಾಳೆ. ಅದೇ ಟೈಮಲ್ಲಿ ಮೀನಾ ಹೋಗಿ ಮನೋಜನ ರೂಮ್ ಹತ್ರ ನಿಂತ್ಕೊಂಡಿರ್ತಾಳೆ. ಮನೋಜ ಅದೇ ಟೈಮಲ್ಲಿ ರೂಮ್ ಬಾಗಿಲು ತೆಗೆದುಬಿಟ್ಟು ಆಚೆ ಬಂದಾಗ, ಮೀನಾ ಸರ್ಕೊಂಡಾಗ ಅದು ದಿಂಬೋಗಿ ಮನೋಜನ ಮುಖದ ಮೇಲೆ ಬಿದ್ದಿರುತ್ತೆ. ಮನೋಜ ಅಮ್ಮ ಅಮ್ಮ ಅಂತ ಹೇಳಿ ಕಿರ್ಚ್ಕೊಂಡಾಗ, ಅಯ್ಯೋ ಮನೋಜ, ನಿನಗೆ ಬಿತ್ತೇನೋ ಅಂತ ಹೇಳಿ ಹೇಳ್ತಾಳೆ ಶಾಂತಿ. ಮನೋಜ ಹೇಳ್ತಾನೆ, ಏನಮ್ಮ ನೀನು ಈ ಥರ ಹೊಡಿತಿದ್ಯಾ, ನನಗೆ ತುಂಬಾನೇ ನೋವ್ತಾ ಇದೆ ಅಂತ ಹೇಳಿ ಹೇಳ್ತಾನೆ ಮನೋಜ. ಸೂರ್ಯ ಹೇಳ್ತಾನೆ, ಅಲ್ಲ ಕಣೋ, ದಿಂಬಿಂದ ಎಲ್ಲಾದರೂ ಹೊಡೆತ ಬೀಳುತ್ತೇನೋ ಅಂತ ಹೇಳಿದಾಗ, ಹಾಗಲ್ಲ ಕಣೋ, ಅದು ಕನ್ನಡಕಕ್ಕೆ ಹೋಗ್ಬಿತ್ತು, ಕನ್ನಡಕ ನನಗೆ ನೋವು ಮಾಡ್ತು ಕಣೋ ಅಂತ ಹೇಳಿ ಮನೋಜ ಹೇಳ್ತಾನೆ. ಅಮ್ಮ ಯಾಕಮ್ಮ ನನಗೆ ಈ ಥರ ಹೊಡೆದೆ ಅಂತ ಹೇಳಿದಾಗ, ಲೋ ಮನೋಜ, ನಾನು ಆ ಇವಳಿಗೆ ಹೊಡಿಯೋಕೆ ಹೊಡೆದೆ ಕಣೋ, ಅದು ಅವಳು ಸರ್ಕೊಂಡ್ಬಿಟ್ಲು, ನಿನಗೆ ಬಿತ್ತು ಕಣೋ, ನಾನು ಹೊಡಿಬೇಕಂತ ಹೊಡಿಲಿಲ್ಲ ಅಂತ ಹೇಳಿ ಹೇಳ್ತಾಳೆ ಶಾಂತಿ. ಸೂರ್ಯ ಹೇಳ್ತಾನೆ, ಹಾಗಲ್ಲ ಕಣೋ ಪೆಂಗ್ಯ, ಎಲ್ಲರೂ ಸೇರ್ಕೊಂಡು ಆಟ ಆಡ್ತಿದ್ವಿ ಅಂತ ಹೇಳಿದಾಗ, ಆಟ ಆಡಿದ್ರೆ ಇದು ಮನೆ, ಹೋಗಿ ಫೀಲ್ಡಲ್ಲಿ ಆಟ ಆಡು ಅಂತ ಹೇಳಿ ಹೇಳ್ತಾನೆ ಮನೋಜ. ಸೂರ್ಯ ಹೇಳ್ತಾನೆ, ಸಕ್ರೆ, ಈಗ ಮನೋಜ ಹೇಳಿದ್ ಗೊತ್ತಾಯ್ತಾ, ಹೋಗಿ ಗ್ರೌಂಡಲ್ಲಿ ಆಡ್ಬೇಕಂತ ಹೇಳಿದಾಗ, ಅವನು ನನಗೆ ಹೇಳಿಲ್ಲ ಕಣೋ, ನಿನಗೆ ಹೇಳಿದ್ದು ಅಂತ ಹೇಳಿದಾಗ, ಏನು ನನಗೆ ಗ್ರೌಂಡಲ್ಲಿ ಆಡು ಅಂತ ಹೇಳ್ತಾ ಇದೆಯಾ, ಯಾರೋ ನೀನು ಹೇಳೋಕ್ಕೆ ನನಗೆ ಅಂತ ಹೇಳಿ ಹೇಳಿದಾಗ, ರಂಗನಾಥ್ ಅವರು, ಸೂರ್ಯ ಸುಮ್ಮನೆ ಇರ್ತೀಯಾ ಅಂತ ಹೇಳಿ ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲೋ ಮನೋಜ, ನೀನೀಗ ಕೆಲ್ಸಕ್ಕೆ ತಾನೇ ಹೋಗ್ತಾ ಇರೋದು, ನೀನು ಹೋಗಪ್ಪ ಅಂತ ಹೇಳಿ ಕಳಿಸ್ದಾಗ ಮನೋಜ್ ಅಲ್ಲಿಂದ ಹೊರಟೋಗ್ತಾರೆ. ರಂಗನಾಥ್ ಅವರು ಸೂರ್ಯನ ಕೈ ನೋಡ್ಬಿಟ್ಟು, ಏನಪ್ಪ ಅದು ದಾರ ಅಂತ ಹೇಳಿದಾಗ, ಇವಳು ಮೀನಾ ಕಟ್ಟಿರೋದಪ್ಪ, ಎಲ್ಲ ದೇವಸ್ಥಾನದಿಂದ ದಾರ ತಂದು ಕಟ್ಟಿದ್ದಾಳೆ ಅಂತ ಹೇಳಿದಾಗ, ಏನಮ್ಮ ಇದು ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ ಮಾವ, ನಾನು ಬರ್ತಾ ಇದ್ದೆ, ದೇವಸ್ಥಾನದಲ್ಲಿ ಒಂದು ಅಮ್ಮ ಕೂತಿದ್ರು, ಅವ್ರು ಹೇಳಿದರು ನಿಮ್ಮ ಗಂಡಂಗೆ ತುಂಬ ಅಂದರೆ ತೊಂದರೆ ಇದೆ ಅಂತ ಹೇಳಿದ್ರು ಅಂತ ಹೇಳಿದಾಗ, ಶಾಂತಿ ಹೇಳ್ತಾಳೆ, ಯಾರು, ಇವನಿಗ ಅಂತ ಹೇಳಿ ಶಾಂತಿ ಹೇಳ್ತಾರೆ. ಅಯ್ಯೋ ಇವನು ಎಲ್ಲರಿಗೂ ತೊಂದರೆ ಆಗಿರೋದು, ಇವನಿಗೆ ಯಾರು ತೊಂದರೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಅಲ್ಲ ಕಣೆ, ಇವನು ನನ್ನ ಮಗನೇ ತಾನೆ, ಯಾಕೆ ಈ ಥರ ಮಾತಾಡ್ತಿದ್ಯಾ, ಅವ್ರಿಗೇನೋ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಟ್ಟಿದ್ದಾರೆ, ಅಲ್ಲ ನಿನಗೊಂಚೂರು ಮಗ ಅನ್ನೋದು ಪ್ರೀತಿ ಇಲ್ವಾ ನಿನಗೆ ಅಂತ ಹೇಳಿ ರಂಗನಾಥ್ ಅವ್ರು ಕೇಳ್ತಾರೆ. ಶಾಂತಿ ಹೇಳ್ತಾಳೆ, ಅಲ್ಲ ಇವನೇ ಹೋಗಿ ಯಾರಿಗಾದ್ರೂ ತೊಂದರೆ ಮಾಡ್ತಾನೆ ಹೊರತು ಅವನಿಗೆ ಯಾವುದು ತೊಂದರೆ ಆಗಲ್ಲ, ಇಲ್ಲ ಯಾರಿಗಾದ್ರೂ ಹಿಡ್ಕೊಂಡು ಹೊಡಿತಾನೆ, ಇಲ್ಲ ಅಂದರೆ ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾನೆ, ಅಷ್ಟು ಬಿಟ್ಟರೆ ಇನ್ನೇನಿರುತ್ತೆ ಅಂತ ಹೇಳಿ ಹೇಳ್ತಾಳೆ ಶಾಂತಿ. ಮೀನಂಗೆ ಕೋಪ ಬಂದು, ಅತ್ತೆ, ಅವ್ರು ಯಾಕೆ ಆ ಥರ ಎಲ್ಲ ಸುಮ್ಮನೆ ಹೋಗ್ತಾರೆ, ಅವರು ಯಾವಾಗಿದ್ರು ನ್ಯಾಯವಾಗಿ ಮಾತಾಡೋದು, ತಪ್ಪೆ ಯಾರ್ದಾದ್ರು ನಡೀತಾ ಇದ್ದರೆ ಅವರು ಹೊಡೆದ್ಬಿಟ್ಟು ಹೇಳ್ತಾರೆ ಹೊರತು ಸುಮ್ಮನೆ ಅವ್ರು ಯಾವುದಕ್ಕೂ ಜಗಳಕ್ಕೆ ಹೋಗಲ್ಲ ಅಂತ ಹೇಳಿ ಹೇಳ್ತಾಳೆ ಮೀನಾ. ಶಾಂತಿ ಹೇಳ್ತಾಳೆ, ಹೌದೌದು, ಇವನಿಗೆ ತೊಂದರೆ ಏನು ಅಂದರೆ, ಇವಳು ಮದುವೆ ಮಾಡ್ಕೊಂಬಂದಿದ್ದಾನಲ್ಲ ಅದೇ ತೊಂದರೆ ಆಗಿರೋದು, ಇವಳಿಗೆ ಕಟ್ಕೊಂಡಾಗಿಂದ ಅವನಿಗೂ ತೊಂದರೆ, ಈ ಮನೆಯವ್ರಿಗೂ ತೊಂದರೆ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ, ಅಲ್ಲ ಈ ಹೂಟ್ ಕೊಟ್ಟವಳು ಹೋಗ್ಬಿಟ್ಟು ಅದೆಲ್ಲ ದೇವಸ್ಥಾನದಲ್ಲಿ ದಾರದಂದು ಕಟ್ಟಿದ್ರೆ ಎಲ್ಲ ಸರಿ ಆಗತ್ತಾ, ಇವಳ ಜೊತೆ ಯಾವಾಗ ಇರ್ತಾನೋ ಅಲ್ಲಿವರೆಗೂ ಇವನಿಗೆ ಯಾವಾಗಿದ್ದು ತೊಂದರೆ ಇದ್ದಿದ್ದೆ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಮನಸ್ಸಲ್ಲೇ ಮಾತಾಡ್ಕೊಂಡು ಹೇಳ್ತಾಳೆ, ಫಸ್ಟು ಇವನಿಗೆ ಸೂರ್ಯಂಗೆ ಒಂದು ತಾಯ್ತ ಕಟ್ಟಿ ಇವಳಿಂದ ದೂರ ಮಾಡಬೇಕು, ಅದನ್ನ ಫಸ್ಟ್ ನಾನು ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲೇ ಅನ್ಕೋತಾಳೆ ಶಾಂತಿ ಸೈಲೆಂಟಾಗಿ ನಿಂತ್ಕೊಂಡಿರೋದು ನೋಡ್ಬಿಟ್ಟು ರಂಗನಾಥ್ ಅವ್ರು ಬಂದು, ಏನು ಅಂತ ಹೇಳಿದಾಗ, ಏನೂ ಇಲ್ಲ ಅಂತ ಹೇಳಿ ರೂಮಿಗೆ ಹೊರಟೋಗ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ, ಮೀನಾ ಅವಳು ಮಾತಾಡೋದೆಲ್ಲ ನಿನ್ನ ತಲೆಯಲ್ಲಿ ಹಾಕೋಬಿಡಮ್ಮ ಅಂತ ಹೇಳಿದಾಗ, ಸೂರ್ಯ ಹೇಳ್ತಾನೆ, ಅಪ್ಪ ಅದು ಸಕ್ಕರೆ ಮಾತಾಡೋದೇನು ಹೊಸ್ದಾಗಿನ,
ಮೀನಂಗೆ ಅವೆಲ್ಲ ಅಭ್ಯಾಸ ಆಗಿದೆ ಅಂತ ಹೇಳ್ತಾರೆ ಸೂರ್ಯ. ರಂಗನಾಥ್ ಅವ್ರು ಹೇಳ್ತಾರೆ, "ಮೀನಾ ನೀನು ಭಯ ಪಡಬೇಡಮ್ಮ, ಎಲ್ಲದು ದೇವ್ರು ಒಳ್ಳೇದೇ ಮಾಡೋದು" ಅಂತ ಹೇಳಿ ರಂಗನಾಥ್ ಅವ್ರು ಕೂಡ ರೂಮಿಗೆ ಹೊರಟೋಗ್ತಾರೆ. ಸೂರ್ಯ ಮೀನನ ಹತ್ರ ಹೇಳ್ತಾರೆ, "ಮೀನಾ ನೀನೇನು ಟೆನ್ಷನ್ ಮಾಡ್ಕೋಬೇಡ, ನೀನು ಇರೋವರೆಗೂ ನನಗೇನು ಆಗಲ್ಲ, ಖುಷಿಯಿಂದ ಇರು" ಅಂತ ಹೇಳಿ ಕಾಮಿಡಿ ಮಾಡಿಕೊಂಡು ನಗಿಸ್ತಾನೆ ಸೂರ್ಯ. ಇನ್ನೊಂದು ಕಡೆ ಪೂಜನ್ ಮನೆಗೆ ರೋಹಿಣಿ ಬರ್ತಾಳೆ. ರೋಹಿಣಿ ಏನು ಮಾಡ್ತಾಳೆ ಅಂದರೆ, ಆ ಹುಡುಗನಿಗೆ ಕರೆಸು ನಿನ್ನ ಲವರ್ಗೆ ಅಂತ ಹೇಳಿದಾಗ ಪೂಜಾ ಫೋನ್ ಮಾಡಿಬಿಟ್ಟು ಸಂತೋಷ್ ಕರೀತಾರೆ. ಸಂತೋಷ್ ಬಂದಾಗ ಬನ್ನಿ ಬನ್ನಿ ಅಂತ ಹೇಳಿ ಒಳಗಡೆ ಕರೀತಾಳೆ. ರೋಹಿಣಿ ಕೂತ್ಕೊಂಡಿರುವಾಗ ಇವರೇ ನನ್ನ ಹುಡುಗ ಅಂತ ಹೇಳಿ ತೋರಿಸಿದಾಗ ಪೂಜಾ ತುಂಬ ಖುಷಿಯಾಗಿ ತೋರಿಸ್ತಾಳೆ. ಹಾಯ್ ಅಂತ ಹೇಳಿ ರೋಹಿಣಿ ಮಾತಾಡ್ತಾಳೆ. ರೋಹಿಣಿ ಇವರೇ ನನಗೆ ಮದುವೆ ಆಗೋ ಹುಡುಗ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ಅಂತ ಹೇಳಿದಾಗ, "ಓ ಮೀನಾ ಅವರು ಅಂದರೆ ಇವ್ರ ಫ್ರೆಂಡಾ" ಅಂತ ಹೇಳಿದಾಗ ಹೌದು ಅಂತ ಹೇಳಿ ಹೇಳ್ತಾರೆ. ನನಗೆ ತುಂಬಾ ಖುಷಿ ಆಗ್ತಾಯಿದೆ ಅಂತ ಹೇಳಿ ಅಂದರೆ ರೋಹಿಣಿ ಹೇಳಿದಾಗ, "ನಾನು ನಿಮಗೊಂದು ಕೇಳ್ಕೊಳ್ಳ, ಇವಳು ನನಗೆ ಫ್ರೆಂಡ್ ಅಷ್ಟೇ ಅಲ್ಲ, ನನಗೆಲ್ಲ ಇವಳೇ, ನನ್ನ ಮದುವೆಗಿಂತ ಮುಂಚೆಯಿಂದನೂ ಅಷ್ಟೇ ನನಗೆ ಇವಳು ಸ್ವಂತ ನನ್ನ ತಂಗಿ ಇದ್ದಾಗೆ, ನಾವಿಬ್ಬರು ಅಕ್ಕ ತಂಗಿ ಇದ್ದಂಗೆ, ಇವಳಿಗೆ ನೀವು ತುಂಬ ಚೆನ್ನಾಗಿ ನೋಡ್ಕೋಬೇಕು" ಅಂತ ಹೇಳಿದಾಗ, "ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ಅವಳಿಗೆ ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಾನು ಅವಳಿಗೆ ಪ್ರೀತಿ ಮಾಡ್ತೀನಿ" ಅಂತ ಹೇಳಿ ಸಂತೋಷ್ ಅವ್ರು ಹೇಳ್ತಾರೆ. ರೋಹಿಣಿ ಹೇಳ್ತಾಳೆ, "ಯಾವುದೇ ಕಾರಣಕ್ಕೆ ಅವಳಿಗೆ ದುಡ್ಡಿನ ವಿಷಯದಲ್ಲಿ ತೊಂದರೆ ಕೊಡಬೇಡಿ, ಹಾಗೆ ಅವಳಿಗೆ ಪ್ರೀತಿಯಿಂದ ನೋಡ್ಕೊಳ್ಳಿ" ಅಂತ ಹೇಳ್ತಾ ಇರ್ತಾಳೆ. "ನೀವು ಯಾಕೆ ಇಷ್ಟೊಂದು ಫೀಲಿಂಗ್ ಆಗ್ತಾ ಇದ್ದೀರಾ, ನಾನು ನಿಮ್ಮ ಫ್ರೆಂಡ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ" ಅಂತ ಹೇಳಿ ಸಂತೋಷ್ ಹೇಳ್ತಾರೆ. ಸಂತೋಷ್ ಹೇಳ್ತಾರೆ, ನಿಮಗೊಂದು ರಿಕ್ವೆಸ್ಟು, ನಾಳೆ ಇವಳಿಗೆ ನಾನು ಫ್ಲ್ಯಾಟ್ನ ಒಂದು ಬುಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನಾಳೆ ನೀವು 10 ಗಂಟೆಗೆ ಬನ್ನಿ, ನಾನು ಅಡ್ವಾನ್ಸ್ ಕೊಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳ್ತಾರೆ. ಸಂತೋಷ್ ಅವ್ರು ಹೇಳ್ತಾರೆ, "ಈ ಮದುವೆ ಆಗಲಿ, ಈ ಫ್ಲ್ಯಾಟ್ ತೊಗೊಳ್ಳೋದಾಗಲಿ ಎಲ್ಲ ಮುಂದೆ ನಿಂತು ನೀವೇ ಮಾಡಿಸ್ಕೊಡ್ಬೇಕು" ಅಂತ ಹೇಳಿದಾಗ, "ಓ ಅದರಲ್ಲೇನಿದೆ, ನಾವೇ ಮುಂದೆ ನಿಲ್ಲಿಸು, ಮದುವೆನೂ ಮಾಡಿಕೊಡ್ತೀವಿ, ಅವಳಿಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ" ಅಂತ ಹೇಳಿದಾಗ, "ಸರಿ ನನಗೆ ಕೆಲಸ ಇದೆ, ನಾನು ಹೊರಡ್ತೀನಿ" ಅಂತ ಹೇಳಿ ಅಲ್ಲಿಂದ ಸಂತೋಷ್ ಅವರು ಹೊರಟೋಗ್ತಾರೆ. ಸಂತೋಷ್ ಅವ್ರು ಹೋದ್ಮೇಲೆ ರೋಹಿಣಿ ಹೇಳ್ತಾಳೆ, "ಒಳ್ಳೆ ಹುಡುಗನ್ನೇ ಸೆಲೆಕ್ಟ್ ಮಾಡಿದ್ಯಾ" ಅಂತ ಹೇಳಿದಾಗ, "ಹೌದು ರೋಹಿಣಿ, ನನಗೀಗಲೇ ಅವರು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಒಂದು ಫ್ಲ್ಯಾಟ್ನ ಬುಕ್ ಮಾಡ್ತಾ ಇದ್ದಾರೆ, ನನಗೆ ಅದರಲ್ಲೇ ಖುಷಿ ಆಗ್ತಾ ಇದೆ" ಅಂತ ಹೇಳಿದಾಗ, "ಹೌದು, ನಿನಗೆ ಈಗಲೇ ಅವರು ಚೆನ್ನಾಗಿ ನೋಡ್ಕೋಬೇಕಂತ ಹೇಳ್ತಾ ಇರುವಾಗ ಇನ್ನು ನಿನಗೆ ಮುಂದೆ ಚೆನ್ನಾಗಿ ನೋಡ್ಕೊಳ್ತಾರೆ" ಅಂತ ಹೇಳ್ತಾಳೆ ರೋಹಿಣಿ. ರೋಹಿಣಿ ಹೇಳ್ತಾಳೆ, "ನೀನು ಆದಷ್ಟು ನಿನ್ನ ಪರ್ಸ್ನಲ್ ಲೈಫಲ್ಲಿ ಯಾರಿಗೂ ಎಂಟ್ರಿ ಕೊಡಬಾರ್ದು, ಯಾರಿಗೂ ನೀನು ನಿನ್ನ ಪರ್ಸ್ನಲ್ ಲೈಫಲ್ಲಿ ಎಂಟ್ರಿ ಕೊಡಿಸ್ಕೊಳ್ಬಾರ್ದು" ಅಂತ ಹೇಳಿದಾಗ, "ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ" ಅಂತ ಹೇಳ್ತಾಳೆ ಪೂಜಾ. ಪೂಜಾ ಹೇಳ್ತಾಳೆ, "ಹೌದು ಅಮ್ಮ ಬರ್ತೀನಿ ಅಂದ್ರಲ್ಲ, ಏನು ಹೇಳಿದ್ರು, ಏನು ಮಾತಾಡಬೇಕು ಅಂದ್ರಲ್ಲ" ಅಂತ ಹೇಳಿದಾಗ, "ಗೊತ್ತಿಲ್ಲ ಪೂಜಾ, ಆದರೆ ಈಗ ಬರ್ತೀನಿ ಅಂದಿದ್ದಾರೆ, ಫೋನಲ್ಲಿ ಹೇಳು ಅಂತ ಅಂದರೆ, ಇಲ್ಲ ನಾನು ಡೈರೆಕ್ಟಾಗಿ ಬಂದು ಮಾತಾಡ್ತೀನಿ ಅಂದರು, ಈಗ ಬರ್ಬೋದು" ಅಂತ ಹೇಳ್ತಾಳೆ ರೋಹಿಣಿ. ಅದೇ ಟೈಮಲ್ಲಿ ಪ್ರಮೀಳ್ ಅವ್ರು ಬರ್ತಾರೆ. "ಅಮ್ಮ ಬನ್ನಿ" ಅಂತ ಹೇಳಿದಾಗ, "ಅಮ್ಮ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ತಾನೇ" ಅಂದಾಗ, ಅದಕ್ಕೆ ಪ್ರಮೀಳ್ ಅವ್ರು ಹೇಳ್ತಾರೆ, "ನೀನು ಹೇಗಿದೆಯಾ ಕಲ್ಯಾಣಿ" ಅಂತ ಹೇಳಿದಾಗ, "ಅಮ್ಮ ನಾನು ಚೆನ್ನಾಗಿದ್ದೀನಿ, ನಾನು ಕಾಫಿ ತರ್ತೀನಿ" ಅಂತೇಳಿ ಪೂಜಾ ಹೋಗ್ತಾ ಇರುವಾಗ, "ಇಲ್ಲಮ್ಮ ಬೇಡ, ನನಗೆ ನೀರು ಅಷ್ಟೇ ಕೊಡಿ" ಅಂತ ಹೇಳಿದಾಗ, "ಸರಿ ಅಮ್ಮ" ಅಂತ ಹೇಳಿ ನೀರು ತರಕ್ಕೆ ಹೋಗ್ತಾಳೆ ಪೂಜಾ. ರೋಹಿಣಿ ಪ್ರಮೀಳ್ ಹತ್ರ ಕೂರಿಸ್ಕೊಂಡು, "ಅಮ್ಮ ಏನಮ್ಮ, ನಿನ್ನನ್ನು ನೋಡಬೇಕು, ನಾನು ನಿನ್ನ ಜೊತೆ ಮಾತಾಡಬೇಕು ಅಂದೆಲ್ಲ, ಏನಮ್ಮ" ಅಂತ ಹೇಳಿದಾಗ, "ಇಲ್ಲ ಕಲ್ಯಾಣಿ, ನೀನು ಈಗ ಕ್ರಿಶ್ ಓದ್ತಾರೋ ಸ್ಕೂಲಲ್ಲೇ ನಿಮ್ಮ ಮಾವ ಅವರು ಇದ್ದಾರೆ, ಹಾಗೆ ಆವಾಗವಾಗ ಸೂರ್ಯ ಕೂಡ ಬಿಡಕ್ಕೆ ಬರ್ತಾನೆ, ಕೃಷ್ಣ ನೋಡಿಬಿಟ್ಟು ಅಲ್ಲೇ ಮಾತಾಡಿಸ್ಕೊಂಡು ವಿಡಿಯೋ ಮಾಡಿಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾರೆ, ನನಗೆ ಅದೇ ಭಯ ಆಗ್ತಾ ಇರೋದು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ" ಅಂತ ಹೇಳ್ತಾರೆ ಪ್ರಮೀಳ್ ಅವರು. ರೋಹಿಣಿ ಹೇಳ್ತಾಳೆ, "ಅಮ್ಮ ಈಗ ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ನಾನೇನು ಮಾಡಬೇಕು ಅದು ಹೇಳು" ಅಂತ ಹೇಳ್ತಾಳೆ ರೋಹಿಣಿ. ಪ್ರಮೀಳ್ ಅವ್ರು ಹೇಳ್ತಾರೆ, "ನಾನು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ ರೋಹಿಣಿ, ಕಲ್ಯಾಣಿ, ನೀನು ಹೋಗಿ ಇರೋ ವಿಷಯನ ಎಲ್ಲ ಹೇಳಿಬಿಡು" ಅಂತ ಹೇಳಿದಾಗ, "ಓ ನೀನಿಗೆ ಹೇಳೋ ಎಲ್ಲ ವಿಷಯನೂ ಹೇಳಿಬಿಟ್ಟು ಹಾಗೆ ಡೈವರ್ಸ್ ಕೊಟ್ಟು ಬಂದುಬಿಡು, ನಿನ್ನ ಜೀವನ ಹಾಳು ಮಾಡ್ಕೊಂಡು ನನ್ನ ಜೊತೆ ಇದ್ಬಿಡು ಅಂತ ಹೇಳ್ತಾ ಇದೆಯಾ, ಅದನ್ನು ಹೇಳಿಬಿಡು" ಅಂತ ಹೇಳಿ ಕೋಪ ಮಾಡ್ಕೋತಾಳೆ ರೋಹಿಣಿ. ಪ್ರಮೀಳ್ ಅವ್ರು ಹೇಳ್ತಾರೆ, "ಅಲ್ಲ ನೀನು ಕೋಟ್ಯಾಧಿಪತಿ ಅಲ್ಲ ಅಂದಿದ್ದಕ್ಕೆ ನಿಮ್ಮ ಅತ್ತೆ ಇಷ್ಟೆಲ್ಲ ಮಾಡಿದ್ದಾರೆ, ಇನ್ನು ಈ ವಿಷಯ ಎಲ್ಲ ಗೊತ್ತಾಯಿತು ಅಂತ ಅಂದರೆ ಮುಂದೆ ಏನಾಗ್ಬೋದು ಅಂತ ಗೊತ್ತಾದರೆ ನನಗೆ ಭಯ ಅನಿಸ್ತಾ ಇದೆ, ಇರೋ ವಿಷಯನ ಹೇಳಿಬಿಡು" ಅಂತ ಹೇಳಿದಾಗ, "ಯಾಕೆ ಕೋಪ ಮಾಡ್ಕೋತೀಯ, ಇರೋ ವಿಷಯನ ಹೇಳೋದ್ರಲ್ಲಿ ಏನು ತಪ್ಪಿದೆ" ಅಂತ ಹೇಳ್ತಾಳೆ ಪ್ರಮೀಳಾ. ಪ್ರಮೀಳ್ ಅವ್ರು ಹೇಳ್ತಾರೆ, "ಅಲ್ಲ ನಾನು ಎಷ್ಟು ವರ್ಷ ಬದುಕಿರ್ತೀನಿ ಅಂತ ನನಗೆ ಗೊತ್ತಿಲ್ಲ, ಅಲ್ಲಿವರೆಗೂ ನೀನು ಬರೀ ಬೈತಾನೆ ಇರು, ಜಗಳ ಮಾಡ್ತಾನೆ ಇರು ನನ್ನ ಜೊತೆ" ಅಂತ ಹೇಳ್ತಾರೆ. ರೋಹಿಣಿ ಕೋಪ ಮಾಡಿಕೊಂಡು, "ಅಮ್ಮ ಏನಮ್ಮ ನೀನು ಈ ಥರ ಎಲ್ಲ ಮಾತಾಡ್ತಿದ್ಯಾ" ಅಂತ ಹೇಳಿ ಕೋಪ ಮಾಡ್ಕೋತಾಳೆ. ಪೂಜಾ ಹೇಳ್ತಾಳೆ, "ಯಾಕೆ ರೋಹಿಣಿ ಇಷ್ಟೆಲ್ಲ ಕೋಪ ಮಾಡ್ಕೊಳ್ಳೋದಲ್ಲ, ಅವಶ್ಯಕತೆ ಏನಿದೆ ನಿನಗೆ" ಅಂತ ಹೇಳ್ತಾಳೆ. ಪ್ರಮೀಳ್ ಅವ್ರು ಹೇಳ್ತಾರೆ, "ಅಲ್ಲ ಕಣೆ, ನಿಮ್ಮ ಅತ್ತೆ ಮಾವನ ಹತ್ರ ಹೇಳ್ದೇ ಇದ್ರೂ ಪರವಾಗಿಲ್ಲ, ಸೂರ್ಯ ಮೀನನ ಹತ್ರನಾದರೂ ಹೇಳ್ಕೊ, ಅವರಾದರೂ ನಿನಗೆ ಏನಾದರೂ ತೊಂದರೆ ಆದರೆ ಬಂದು ಅಡ್ಡ ನಿಂತ್ಕೊಳ್ತಾರೆ, ನಿನಗೆ ಸಪೋರ್ಟ್ ಮಾಡ್ತಾರೆ" ಅಂತ ಹೇಳಿದಾಗ, "ನೀನು ಏನು ಹೇಳಬೇಡಮ್ಮ, ನೀನು ಈ ಥರ ಎಲ್ಲ ಮಾತಾಡಬೇಡ ನನ್ನ ಹತ್ರ" ಅಂತ ಹೇಳ್ತಾಳೆ ರೋಹಿಣಿ. ರೋಹಿಣಿ ಹೇಳ್ತಾಳೆ, "ನಿನಗೇನಾದರೂ ಹುಚ್ಚಿಗಿಚ್ಚಿ ಹಿಡ್ದೇನಮ್ಮ, ಇದನ್ನು ಹೇಳೋಕ್ಕೋಸ್ಕರ ಅಲ್ಲಿಂದ ನೀನು ಇಲ್ಲಿ ಬಂದೆ" ಅಂತ ಹೇಳ್ತಾಳೆ.
ಪ್ರಮೀಳಾ ಹೇಳ್ತಾಳೆ, ಹಾಗಲ್ಲ ಕಣೆ, ಈಗ ನೀವು ಈ ಅತ್ತೆ ಮಾವನ ಹತ್ರ ಹೇಳ್ದೇ ಇದ್ರೂ ಪರವಾಗಿಲ್ಲ, ಸೂರ್ಯ ಮೀನನ ಹತ್ರನಾದರೂ ಹೇಳ್ಕೊ, ಆವಾಗ ಅವ್ರು ಏನೇ ಪ್ರಾಬ್ಲಮ್ ಆದರೂ ಅವ್ರು ಸಾಲ್ವ್ ಮಾಡ್ತಾರೆ, ನಾನು ಅದು ಹೇಳೋಕ್ಕೆ ಬಂದೆ ಅಂತ ಹೇಳಿದಾಗ ಪೂಜಾ ಹೇಳ್ತಾಳೆ, ಹೌದು ಅಮ್ಮ ಹೇಳ್ತಾ ಇರೋದು ಕರೆಕ್ಟಾಗಿದೆ, ನೀನು ಸೂರ್ಯ ಮೀನಾ ಇಬ್ಬರು ಕೂಡ ಒಳ್ಳೆಯವರೇ, ಅವ್ರ ಹತ್ರ ಹೇಳ್ಕೊಂಡ್ರೆ ನಾಳೆ ನಿನ್ನ ಗಂಡ ಕೈ ಬಿಟ್ಟರು ಕೂಡ ಅವ್ರು ಕೈ ಬಿಡಲ್ಲ, ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾಳೆ. ಈ ಕಡೆ ಪೂಜಾ ರೋಹಿಣಿ ಕೋಪ ಮಾಡಿಕೊಂಡು, ನನ್ನ ಗಂಡನ ಬಗ್ಗೆ ನೀನು ಮಾತಾಡಬೇಡ, ಮನೋಜನ ಬಗ್ಗೆ ಮಾತಾಡೋ ನಿನಗೆ ಯೋಗ್ಯತೆ ಇಲ್ಲ, ಅಲ್ಲ ನೀನು ಹೇಳ್ತಾ ಇರೋದೇನು ಅಂದರೆ ಮೀನಾ ಸೂರ್ಯ ಇಬ್ಬರು ಕೂಡ ಒಳ್ಳೆಯವರ ಅಂತ ಕೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಮೇಕೆ ಮಂಜಣ್ಣ ಕರ್ಕೊಂಬಂದು ಎಲ್ಲ ಸತ್ಯಾಂಶ ಗೊತ್ತಾಗೋ ಥರ ಮಾಡಿರೋದೇ ಅವರಿಬ್ರು ಅಂತ ಹೇಳ್ತಾಳೆ. ನನಗೆ ಸಿಕ್ಸಕ್ಕೆ ನೋಡಿದ್ರು ಅಂಥದ್ರಲ್ಲಿ ಅವ್ರ ಬಗ್ಗೆ ನೀನು ಮಾತಾಡಬೇಡ, ಇನ್ನೊಂದ್ಸಲ ನನ್ನ ಮುಂದೆ ಅವ್ರ ಬಗ್ಗೆ ಮಾತಾಡಿದೆ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ, ಅಮ್ಮ ನೀನು ಇಲ್ಲಿಂದ ಫಸ್ಟ್ ಹೊರಡು, ನನಗೆಲ್ಲ ನೋಡ್ಕೊಳ್ಳೋದು ನನಗೆ ಗೊತ್ತಿದೆ, ಎಲ್ಲರಿಂದ ಅಡ್ವೈಸ್ ನನಗೆ ಬೇಕಾಗಿಲ್ಲ, ನನ್ನ ಜೀವನ ನಾನು ನೋಡ್ಕೊಳ್ಳೋದು ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾಳೆ ರೋಹಿಣಿ. ಪೂಜೆ ಹೇಳ್ತಾಳೆ, ನಾನು ನಿನ್ನ ಒಳ್ಳೇದಕ್ಕೋಸ್ಕರನೇ ಹೇಳಿದ್ದು, ಯೋಚನೆ ಮಾಡಿ ನಿರ್ಧಾರ ತಗೋ ಅಂತ ಹೇಳ್ತಾಳೆ. ಪ್ರಮೀಳ್ ಅವ್ರು ಹೇಳ್ತಾರೆ, ನಿನ್ನನ್ನು ನೋಡಿ ತುಂಬ ದಿನ ಆಯಿತು, ಹಾಗೆ ಮಾತಾಡ್ಸ್ಕೊಂಡು ಇದನ್ನು ಹೇಳೋಣ ಅಂತ ಬಂದೆ, ಸರಿ ನಾನು ಹೋಗ್ತೀನಿ, ಕ್ರಿಶ್ ಬೇರೆ ಸ್ಕೂಲಿಂದ ಬರ್ತಾನೆ, ಅವ್ರಿಗೆ ಕರ್ಕೊಂಡು ಹೋಗಬೇಕು, ನೋಡು ಯೋಚನೆ ಮಾಡು ಅಂತ ಹೇಳಿ ಅಲ್ಲಿಂದ ಪ್ರಮೀಳ್ ಅವರು ಕೂಡ ಹೊರಟೋಗ್ತಾರೆ. ಯೋಶು ಫ್ಲ್ಯಾಟ್ ಹತ್ರ ಕರ್ಕೊಂಡೋಗಿರ್ತಾನೆ, ಅಡ್ವಾನ್ಸ್ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು. ಸೂರ್ಯ ಮೀನಾ ಒಳಗಡೆ, ಪೂಜಾ ಸೂರ್ಯ ಮೀನಾ ಎಲ್ಲರೂ ಕೂಡ ಒಳಗಡೆ ಕೂತಿರುವಾಗ ಡೋರ್ ತಟ್ಟಿದಾಗ ಓ ಬಂದ್ರಾ, ನೀವು ಬನ್ನಿ ಒಳಗಡೆ ಅಂತ ಹೇಳಿ ಸಂತೋಷ್ ಅವರು ವಿಶ್ವಾಸ್ ಸರ್ ಅಂದರೆ ಫ್ಯಾಮಿಲಿನ ಕರೆಸ್ತಾರೆ. ಅದು ನೋಡಿದ್ರೆ ಸಂತೋಷಿಗೆ ಗೊತ್ತಿರಲ್ಲ ಅವರು ಫ್ರಾಡ್ ಅಂತ, ಅವರು ಕೂಡ ಇವನಿಗೆ ಯಾಮರ್ಸ್ಬೇಕು ಅಂತ ಹೇಳಿ ಬಂದಿರ್ತಾರೆ. ಸೂರ್ಯ ಮೀನಾಗೆ ಬಂದು ಸಂತೋಷ್ ಹೇಳ್ತಾರೆ, ಅದು ಓನರ್ ಬಂದರು ಬನ್ನಿ ಅಂತ ಹೇಳಿ ನೋಡಿದಾಗ ಅಲ್ಲಿ ಮನೋಜನ್ಗೂ ರೋಹಿಣಿಗೂ 30 ಲಕ್ಷ ಫ್ರಾಡ್ ಮಾಡಿರೋರು ಅವರೇ ಅಂತ ಹೇಳಿ ಸಂತೋಷಂಗೆ ಗೊತ್ತಿರಲ್ಲ. ಆವಾಗ ಸೂರ್ಯ ಬಂದ್ಬಿಟ್ಟು ಹೇಳ್ತಾನೆ, ನೀನು ಫ್ರಾಡ್, ನೀನು ಬಂದಿದ್ಯಾ ಇಲ್ಲಿ ಅಂತ ಹೇಳಿ ಕಾಲರ್ ಪಟ್ಟಿ ಹಿಡ್ಕೊಂಡು ಜಗಳ ಮಾಡ್ತಾ ಇರ್ತಾನೆ. ಸಂತೋಷ್ಗೆ ಗೊತ್ತಾಗುತ್ತೆ ಫ್ರಾಡ್ ಅಂತ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.